ಈಗ ಟ್ರೆಂಡಿಂಗ್ ಅಲ್ಲಿ ಓಡ್ತೈತೆ ಸರ್. ಈಗ ರನ್ ಆಗ್ತಾ ಇದ್ದಾಗ ನೀವು ಸರ್ಫ್ ಯಾವ್ದು ಬೇಕಾದ್ರೂ ಸರ್ಫ್ ಹಾಕ್ಬೋದು ಸರ್. 15 ಮಿನಿಟ್ಸ್ ನಾ ಇಡ್ತಾ ಇದೀನಿ ಸರ್. ಈ ಬಟ್ಟೆ ಎಷ್ಟು ಕೊಳೆ ಆಗೈತೆ ನೋಡಿ, ಆಗೈತೆ ಅಂತ ಕಾಲರ್ ಅಲ್ಲಿ ಶೋಲ್ಡರ್ ಅಲ್ಲಿ ನೋಡಿ ಸರ್. ನೋಡಿ ಎಷ್ಟು ಗಲೀಜಾಗೈತೆ ನೋಡಿ ಸರ್. ಈ ಬಟ್ಟೆನ ಹಾಕ್ತೀನಿ ಹೆಂಗ್ ಕೊಳೆ ಹೋಗುತ್ತೆ ಅಂತ 15 ನಿಮಿಷ ಬಿಟ್ಟು ನೋಡಿ ಸರ್. ಸರ್ 2 ಮಿಷಿನ್ ಅಲ್ಲಿ ಕೊಳೆ ಹೋಗ್ತೈತೆ. ಇದು 8 kg ಮಿಷಿನ್ 11 kg ಮಿಷಿನ್ ಸರ್. ರೈಟ್ ಲೆಫ್ಟ್ 2 ಕಡೆ ತಿರುಗುತ್ತೆ. ಯಾವ ರೀತಿ ಕೊಳೆ ಹೋಗ್ತೈತೆ ನೋಡಿ ಸರ್. ನೋಡಿ ಸರ್ ಇಲ್ಲಿ ನಿಮ್ ಕಣ್ ಮುಂದ್ಗಡೆ ಹೆಂಗ್ ಕಾಣ್ತೈತೆ ಕೊಳೆ ಹೋಗ್ತಾ ಇರೋದು. ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಲ್ಲಿ UPS ಅಲ್ಲಿ ಕೂಡ ರನ್ ಮಾಡಬಹುದು ಸರ್. ರನ್ನಿಂಗ್ ಅಲ್ಲಿ ಕೈ ಹಾಕ್ತಿದೀನಿ ಸರ್. ನಂಗೆ ಏನು ಆಗ್ತಿಲ್ಲ ಸರ್. ಈ ಕರೆಂಟ್ ಸಾಕು ಏನು ಹೊಡಿತಿಲ್ಲ ಸರ್. ನೋಡಿ ಫುಲ್ ನೀಟಾಗಿ ಕೊಳೆ ಹೋದ್ಮೇಲೆ ಸರ್ 15 ನಿಮಿಷ ಆದ್ಮೇಲೆ ಅಲಾರಾಮ್ ಬರುತ್ತೆ ಸರ್. ಲಾಟಾರ್ ಹೆಂಗ್ ಕೊಳೆ ಹೋಗೈತೆ ನೋಡಿ ಸರ್. ಇಲ್ಲಿ ಫುಲ್ ಕೊಳೆ ಹೋಗೈತೆ ಸರ್. ವೈಟ್ ಬಟ್ಟೆ ಎಲ್ಲ ಹಿಂಗ್ ಕೊಳೆ ಹೋಗೈತೆ ಸರ್. ನೀವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ರು ನೀವು ಕಾಲರು ಶೋಲ್ಡರ್ ಎಲ್ಲಾನು ಉಜ್ಜಾಕ್ಬೇಕು ಸರ್. ಅದೇ ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ತಗೊಳ್ಳಿ ಸರ್, ನೀವು ಉಜ್ಜ ಅವಶ್ಯಕತೆನೇ ಇಲ್ಲ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ ಸರ್ ನಮ್ದು. ಈಗಾಗಲೇ ಮಾರ್ಕೆಟ್ ಅಲ್ಲಿ 5-6 ವರ್ಷದಿಂದ ಐತೆ ಸರ್ ಇದು. ಸರ್ ಇದು ಎಲ್ಲಿ ಬರುತ್ತೆ ಅಂದ್ರೆ ಸರ್ ವಾಷಿಂಗ್ ಮಿಷಿನ್ ಕಂಪ್ನಿ ನಮ್ದು ಬೆಂಗಳೂರಲ್ಲಿ ಸರ್. ಎಲೆಕ್ಟ್ರಾನಿಕ್ ಸಿಟಿ ಮೇನ್ ರೋಡ್ ಗಾರೆಬಾವಿಪೇಟೆ ಸರ್. ನಿಮ್ಮಲ್ಲಿ ಎಷ್ಟು ವೇರಿಯಂಟ್ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ 4 ವೇರಿಯಂಟ್ ಸಿಗುತ್ತೆ. 6 kg, 8 kg, 9 kg, 11 kg ಸರ್. ಸರ್ ಇದು 6 kg ಅಲ್ಲಿ ಬಂದು 3 ಜೊತೆ ಬಟ್ಟೆ ಹಾಕೊಂಡು ವಾಶ್ ಮಾಡ್ಬೋದು ಸರ್. ಈಗ 8 kg ಅಲ್ಲಿ ಬಂದು 4 ಜೊತೆ, 9 kg ಅಲ್ಲಿ ಬಂದು 4ರಿಂದ 5 ಜೊತೆ ಹಾಕಿ ಯೂಸ್ ಮಾಡ್ಬೋದು ಸರ್. ವಿತ್ ಅಲಾರಾಮ್ ಬರುತ್ತೆ. 11 kg ಅಲ್ಲಿ ಬಂದು ಸರ್ ಇನ್ನೊಂದೆರಡು ಜೊತೆ ಎಕ್ಸ್ಟ್ರಾ ಹಾಕ್ಬೋದು ಸರ್. ಅದು ಬಾಕ್ಸ್ ಟೈಪ್ ಬರುತ್ತೆ, ವಿತ್ ಅಲಾರಾಮ್ ಬರುತ್ತೆ ಸರ್. ಮೋಟರ್ ಕೆಪಾಸಿಟಿ ಜಾಸ್ತಿ ಐತೆ, ನೀಟಾಗಿ ಕೊಳೆ ಹೋಗುತ್ತೆ ಸರ್ ಅದು ಎಲ್ಲ. ಸರ್ ಇದು 11 kg ಮೈನು ಸರ್. ಈಗ ಟ್ರೆಂಡಿಂಗ್ ಅಲ್ಲಿ ಓಡ್ತೈತೆ ಸರ್. 8 kg 11 kg ಸರ್. ಒಳ್ಳೆ 4 ಕಲರ್ ಐತೆ ಸರ್ ನಮ್ಮಲ್ಲಿ. ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು 11 kg ಸರ್. ಫ್ಯಾಮಿಲಿ ಬ್ಯಾಚುಲರ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್. ಸರ್ ಇದು ಇಷ್ಟು ಜಸ್ಟ್ ಸರ್. ಇದು ಬೇರೆ ಮಿಷಿನ್ ತರ ಅಲ್ಲೇ ಇಟ್ಬಿಟ್ಟು ಫಿಕ್ಸ್ ಮಾಡ್ಬೇಕಂತ ಏನಿಲ್ಲ ಸರ್. ನೀವು ಮನೇಲಿ ಎಲ್ಲೇ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು ಸರ್. ಇದ್ರಲ್ಲಿ ಸರ್ ಇದು ಇನ್ಲೈಟ್, ಇಲ್ಲಿ ಓಲ್ ಐತೆ. ಜಸ್ಟ್ ವಾಷರ್ ಹಾಕ್ಬಿಟ್ಟು ಈ ಕಡೆ ಒಂದು ವಾಷರ್, ಈ ಕಡೆ ಒಂದು ವಾಷರ್ ಸರ್ ಹಾಕ್ಬಿಟ್ಟು ಈ ಟ್ಯಾಪ್ ಇದಾಯ್ತಲ್ಲ ಸರ್, ಇದನ್ನ ಹಾಕ್ಬಿಟ್ಟು ಜಸ್ಟ್ ಹಿಂಗ್ ಫಿಟ್ ಮಾಡ್ಬಿಡೋದು ಸರ್. ಫಿಟ್ ಮಾಡ್ಬಿಟ್ಟು ನಿಮ್ ಮನೆ ಕೊಳೆ ಆಯ್ತಲ್ಲ ಸರ್, ಕೊಳೆಯಿಂದ ನೆಲೆ ಹಾಕೋಬಹುದು ಸರ್. ಇಲ್ಲ ಅಂದ್ರೆ ಬೇಡ ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಬಕೆಟ್ ಅಲ್ಲಿ ಬೇಕಾದ್ರೂ ನೀರ್ ಹಾಕೋಬಹುದು ಸರ್ ನೀವು. ಟೈಮರ್ ಸರ್ ಇದು. ಟೈಮರ್ ಇದು 0, 5, 10, 15 ಸರ್. ಇದನ್ನ ರೈಟ್ ಟರ್ನ್ ಮಾಡ್ಬೇಕು. 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಸರ್. ಇಲ್ಲಿ ಡೋಂಟ್ ಟರ್ನ್ ಲೆಫ್ಟ್ ಅಂತ ಕೊಟ್ಟವ್ರೆ, ಲೆಫ್ಟ್ ಟರ್ನ್ ಮಾಡ್ಬೇಡಿ. ಮತ್ತೆ 15 ಇಂದ ಆಟೋಮೆಟಿಕ್ 0 ಬಂದು ಆಫ್ ಆಗುತ್ತೆ. ಆಫ್ ಆಗೋದು 1 ಮಿನಿಟ್ ಅಂದಾಗ ನಿಮ್ಗೆ ಅಲಾರಾಮ್ ಬರುತ್ತೆ. ನೀವೆಲ್ಲೇ ಇದ್ರು ನಿಮ್ಗೆ ಅಲಾರಾಮ್ ಕೇಳಿಸುತ್ತೆ ಸರ್. ಮನೇಲಿ ಬಟ್ಟೆ ಹಾಕ್ಬಿಟ್ಟು ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಸರ್. ನೀವು ಕೊಳೆಯಲ್ಲಿ ನೀರ್ ಬಿಟ್ಕೊಳ್ಳೋದು ಸರ್. ಬಿಟ್ಕೊಂಡು ಬೇಕಂದ್ರೆ ಬಕೆಟ್ ಅಲ್ಲಿ ಬೇಕಾದ್ರೂ ಹಾಕೋಬೋದು ನೀವು. ಯಾಕಂದ್ರೆ ನಿಮ್ ಮನೇಲಿ ಕೊಳೆ ಇದಿಲ್ಲ ಅಂದ್ರೆ. ಮತ್ತೆ ಸರ್ ಇಲ್ಲಿ 1 ಇಂಚ್ ಕೆಳಗಡೆ ನೀರ್ ಹಾಕೋಬೇಕು ಸರ್. ಇಲ್ಲಿ ಕೊಳೆಯಿಂದ 1 ಇಂಚ್ ಕೆಳಗಡೆ ಬೇಕಂದ್ರೆ ಸರ್ ಫುಲ್ಲು ನೀರ್ ಹಾಕೋಬಿಟ್ಟು ಸರ್ 4ರಿಂದ 5 ಜೊತೆ ಬಟ್ಟೆ ತನಕ ಹಾಕೋಬಹುದು ಸರ್. ಅಂದ್ರೆ 8ರಿಂದ 10 ಬಟ್ಟೆ ತನಕ ಹಾಕೋಬಹುದು ಸಿಂಗಲ್. ಓಕೆನಾ ಸರ್? ಹಾಕೊಂಡು ಲಾಸ್ಟ್ ಅಲ್ಲಿ ವಾಶ್ ಆದ್ಮೇಲೆ ಎತ್ತಿ ಬಿಡ್ಬೇಕು. ಸರ್ಫ್ ಯಾವ್ದು ಬೇಕಾದ್ರೂ ಹಾಕ್ಬೋದು ಸರ್. ಈಗ ಸರ್ಫ್ ಯಾವ್ದು, ಬರೀ ಸರ್ಫ್ ಹಾಕ್ಬೇಕಾ ಇಲ್ಲ ಲಿಕ್ವಿಡ್ ಹಾಕ್ಬೋದು ಡೌಟ್ ಇರುತ್ತೆ ನಮ್ಮ ವ್ಯೂವರ್ಸ್ಗೆಲ್ಲ. ಅವ್ರಿಗೆಲ್ಲ ಏನ್ ಹೇಳೋದು ಅಂದ್ರೆ ಯಾವ ಸರ್ಫು ಯಾವ್ದು ಲಿಕ್ವಿಡ್ ಬೇಕಾದ್ರೆ ಯಾವ್ದು ಬೇಕಾದ್ರೂ ಹಾಕ್ಬೋದು ಸರ್. ನಮ್ದು ಪರ್ಟಿಕ್ಯುಲರ್ ಇಂಥದೇ ಅಂತ ಹಾಕ್ಬೇಕು ಅಂತ ಏನಿಲ್ಲ ಸರ್ ನಮ್ದು. ಸರ್ ಈಗ ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಬಟ್ಟೆ ಹೆಂಗ್ ಹೋಗಿತ್ತೆ ಅಂತ ಡೆಮೋ ನೋಡೋಣ ಬನ್ನಿ ಸರ್. ಇವಾಗ ವಾಷಿಂಗ್ ಮಿಷಿನ್ ಅಲ್ಲಿ ನೀರ್ ತುಂಬಸೈತೆ. ನೀರ್ ತುಂಬಸೋದಕ್ಕೆ ಮೊದ್ಲು ಸ್ವಿಚ್ ಆನ್ ಮಾಡ್ಬೇಕು ಸರ್. ಸ್ವಿಚ್ ಆನ್ ಮಾಡಿದ್ಮೇಲೆ ಟೈಮರ್ ಇಡ್ಬೇಕು ಸರ್. ಟೈಮರ್ 0, 5, 10, 15 ಸರ್. 15 ಮಿನಿಟ್ಸ್ ನಾ ಇಡ್ತಾ ಇದೀನಿ ಸರ್. ಓಕೆನಾ ಸರ್? ಈಗ ರನ್ ಆಗ್ತಾ ಇದ್ದಾಗ ನೀವು ಸರ್ಫ್ ಯಾವ್ದು ಬೇಕಾದ್ರೂ ಸರ್ಫ್ ಹಾಕ್ಬೋದು ಸರ್. ಲಿಕ್ವಿಡ್ ಸರ್ಫ್ ಯಾವ್ದು ಬೇಕಾದ್ರೂ ಹಾಕ್ಬೋದು ಸರ್. ನಿಮ್ ಬಟ್ಟೆ ಕೊಳೆ ಮೇಲೆ ಸರ್. ಓಕೆನಾ? ಸರ್ಫ್ ಹಾಕೋದ್ಮೇಲೆ ಸರ್ ಒಂದ್ 2 ನಿಮಿಷ ರನ್ ಆಗಕ್ ಬಿಡ್ಬೇಕು ಸರ್. ಸರ್ ಈ ಬಟ್ಟೆ ಎಷ್ಟು ಕೊಳೆ ಆಗೈತೆ ನೋಡಿ, ಆಗೈತೆ ಅಂತ ಕಾಲರ್ ಅಲ್ಲಿ ಶೋಲ್ಡರ್ ಅಲ್ಲಿ ನೋಡಿ ಸರ್. ನೋಡಿ ಎಷ್ಟು ಗಲೀಜಾಗೈತೆ ನೋಡಿ ಸರ್. ಕಾಲರ್ ನೋಡಿ, ಶೋಲ್ಡರ್ ನೋಡಿ ಎಷ್ಟು ಗಲೀಜಾಗೈತೆ ನೋಡಿ ಸರ್. ಈ ಬಟ್ಟೆನ ಹಾಕ್ತೀನಿ ಹೆಂಗ್ ಕೊಳೆ ಹೋಗುತ್ತೆ ಅಂತ 15 ನಿಮಿಷ ಬಿಟ್ಟು ನೋಡಿ ಸರ್. ರನ್ನಿಂಗ್ ಅಲ್ಲಿ ಒಂದೊಂದೇ ಬಟ್ಟೆ ಹಾಕ್ಬೇಕು ಸರ್. ಈ ರೀತಿ ನೋಡಿ ಸರ್. ಇವಾಗ ಹಾಕ್ತಾ ಇದ್ದೀನಿ ನೋಡಿ ಸರ್. ಇಲ್ಲಿ ಹಾಕ್ತಾ ಇದ್ದೀನಿ. ಸರ್ ಇವಾಗ 2 ಮಿಷಿನ್ಗೂ ಬಟ್ಟೆ ಹಾಕಿದೀವಿ. ನೀರು ಬಟ್ಟೆ ಎಲ್ಲ ಹಾಕಿದೀನಿ ಸರ್. 2 ಮಿಷಿನ್ ಅಲ್ಲಿ ಕೊಳೆ ಹೋಗ್ತೈತೆ. ಇದು 8 kg ಮಿಷಿನ್, 11 kg ಮಿಷಿನ್ ಸರ್. ನೀವೇ ನೋಡ್ತಾ ಇದೀರಿ ಸರ್. 2ಕ್ಕೂ ಬಟ್ಟೆ ಹಾಕಿದೀವಿ. ಎಷ್ಟು ಕೊಳೆ ಹೋಗ್ತೈತೆ ನೋಡಿ ಸರ್. ನೋಡಿ ರೀತಿ ತಿರುಗ್ತೈತೆ ನೋಡಿ ಸರ್. ರೈಟ್ ಲೆಫ್ಟ್ 2 ಕಡೆ ತಿರುಗುತ್ತೆ. ಯಾವ ರೀತಿ ಕೊಳೆ ಹೋಗ್ತೈತೆ ನೋಡಿ ಸರ್ ನಿಮ್ಗೆ. ಇದು ಕೊಳೆ ಹೋದ್ಮೇಲೆ ಸರ್ ಈ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಇದೇ ನೀರ್ಗೆ ಮ್ಯಾಟು ಶೂ ಯಾವ್ದು ಬೇಕಾಗುತ್ತೆ ಸರ್. ದೊಡ್ಡ ಮಿಷಿನ್ ಅಲ್ಲೆಲ್ಲ ನೀವು 30,000 40,000 ಕೊಟ್ಬಿಟ್ಟು ದೊಡ್ಡ ವಾಷಿಂಗ್ ಮಿಷಿನ್ ಎಲ್ಲ ತಗೋತೀರಾ. ಅದ್ರೆಲ್ಲ ಶೂ ಮ್ಯಾಟ್ ಎಲ್ಲ ಯೂಸ್ ಮಾಡಕ್ಕಲ್ಲ ಸರ್. ನೀವು ಮನೇಲಿ ಮ್ಯಾಟು ಶೂ ಎಲ್ಲ ವಾಶ್ ಮಾಡ್ಬೇಕು. ಅದಕ್ಕೆಲ್ಲ ಈ ಬಟ್ಟೆ ತೆಗೆದ್ಬಿಟ್ಟು ಅದೇ ನೀರ್ಗೆ ಬೇಕಾದ್ರೆ ಶೂ ಮ್ಯಾಟ್ ಹಾಕೊಂಡು ಯೂಸ್ ಮಾಡ್ಬೋದು ಸರ್. ವಾಶ್ ಆಗ್ತೈತೆ ಸರ್. 15 ನಿಮಿಷ ಟೈಮಿಂಗ್ಸ್ ಇಟ್ಟಿದೀವಿ ಸರ್. 15 ನಿಮಿಷ ಬಿಟ್ಟು ನೋಡಿ ಸರ್ ಯಾವ ರೀತಿ ವಾಶ್ ಆಗಿರುತ್ತೆ ಬಟ್ಟೆ ಅಂತ ಸರ್. ಈಗ ನಮ್ಮ ವೀಕ್ಷಕರಿಗೆ ಡೌಟ್ ಇರುತ್ತೆ ಹೆಂಗ್ ವಾಶ್ ಆಗುತ್ತೆ, ಹೆಂಗ್ ಕೊಳೆ ಹೋಗುತ್ತೆ ಅಂತ ನೋಡಿ ಸರ್. ಇಲ್ಲಿ
ನಿಮ್ ಕಣ್ ಮುಂದ್ಗಡೆ ಹೆಂಗ್ ಕಾಣ್ತಾ ಐತೆ ಕೊಳೆ ಹೋಗ್ತಾ ಇರೋದು. ಸರ್ ದೊಡ್ಡ ವಾಷಿಂಗ್ ಮಿಷಿನ್ ಎಲ್ಲ ಸರ್ ಕರೆಂಟ್ ಅಲ್ಲಿ ಯೂಸ್ ಮಾಡೋದು ಸರ್. ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಲ್ಲಿ UPS ಅಲ್ಲಿ ಕೂಡ ರನ್ ಮಾಡಬಹುದು ಸರ್. ಬನ್ನಿ ಸರ್, ನೋಡಿ ಸರ್ ರನ್ನಿಂಗ್ ಅಲ್ಲಿ ಕೈ ಹಾಕ್ತಾ ಇದೀನಿ ಸರ್. ಚಿಕ್ಕ ಮಕ್ಕಳು ಯಾರು ಬೇಕಾದ್ರು ಕೈ ಹಾಕ್ಬೋದು ಸರ್. ನೋಡಿ ಸರ್ ರನ್ನಿಂಗ್ ಅಲ್ಲಿ ಕೈ ಹಾಕ್ತಾ ಇದೀನಿ ಸರ್. ನಂಗೆ ಏನು ಆಗ್ತಿಲ್ಲ ಸರ್, ಈ ಕರೆಂಟ್ ಸಾಕು, ಏನು ಹೊಡಿತಿಲ್ಲ ಸರ್. ನೋಡಿ ಸರ್ ಇವಾಗ ವಾಶ್ ಆಯ್ತು ಸರ್. ಲಾಸ್ಟ್ 1 ಮಿನಿಟ್ ಅಂದಾಗ ಸೌಂಡ್ ಬರ್ತೈತೆ ನೋಡಿ ಸರ್. ನೀವು ಎಲ್ಲೇ ಇದ್ರು ಸೌಂಡ್ ಕೇಳುತ್ತೆ ಸರ್ ಮಿಷಿನ್. ಲಾಸ್ಟ್ ಅಲ್ಲಿ ನೋಡಿ ಸರ್ ಅಲರ್ದು ಫುಲ್ ನೀಟಾಗಿ ಕೊಳೆ ಹೋದ್ಮೇಲೆ ಸರ್ 15 ನಿಮಿಷ ಆದ್ಮೇಲೆ ಅಲಾರಾಮ್ ಬರುತ್ತೆ ಸರ್. ಲಾಸ್ಟ್ 1 ಮಿನಿಟ್ ಅಂತ ನೀವು ಅಡುಗೆ ಮಾಡ್ತಾ ಇರಿ, ಮನೇಲಿ ಎಲ್ಲೇ ಇರಿ, ಆಚೆ ಇರಿ, ನಿಮ್ಗೆ ಸೌಂಡ್ ಬರುತ್ತೆ ಸರ್. ಅವಾಗ ಬಟ್ಟೆ ಒಗ್ದೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್. ಜಸ್ಟ್ ಈ ಪೈಪ್ ಎತ್ ಬಿಟ್ರೆ ನೀರ್ ಹೋಗುತ್ತೆ ಸರ್. ಕೊಳೆ ನೀರೆಲ್ಲ ಹೋಗುತ್ತೆ ಸರ್. ಆವಾಗಲೇ ಹಾಕಿದ್ಮೇಲೆ ಸರ್ ಬಟ್ಟೆ ಹೆಂಗ್ ಕೊಳೆ ಹೋಗೈತೆ ಅಂತ ಬನ್ನಿ ಸರ್. ನೋಡಿ ಸರ್ ಇಲ್ಲಿ ನೋಡಿ ಸರ್, ಕಾಲರ್ ಅಲ್ಲಿ ಶೋಲ್ಡರ್ ಅಲ್ಲಿ ಹೆಂಗ್ ಕೊಳೆ ಹೋಗೈತೆ ನೋಡಿ ಸರ್. ನೋಡಿ ಸರ್ ಹೆಂಗ್ ಕೊಳೆ ಹೋಗೈತೆ ನೋಡಿ ಸರ್. ಇಲ್ಲಿ ಒಂಚೂರು ಕೊಳೆ ಐತೆ ಸರ್, ಒಂಚೂರು ಕೊಳೆ ಇಲ್ಲ ಸರ್. ಫುಲ್ ಕೊಳೆ ಹೋಗೈತೆ ಸರ್. ವೈಟ್ ಬಟ್ಟೆ ಎಲ್ಲ ಹೆಂಗ್ ಕೊಳೆ ಹೋಗೈತೆ ಸರ್. ನೋಡಿ ಸರ್, ನೀವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೋತೀರಾ ಸರ್. ನೀವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ರು ನೀವು ಕಾಲರು ಶೋಲ್ಡರ್ ಎಲ್ಲಾನು ಉಜ್ಜಾಕ್ಬೇಕು ಸರ್. ಅದೇ ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ತಗೊಳ್ಳಿ ಸರ್, ನೀವು ಉಜ್ಜ ಅವಶ್ಯಕತೆನೇ ಇಲ್ಲ ಸರ್. ಗ್ಯಾರಂಟಿ ಬಂದು 1 ಇಯರ್ ಗ್ಯಾರಂಟಿ ಇರುತ್ತೆ ಸರ್ ಮೋಟ್ರಿಗೆ. ಪ್ರೈಸಸ್ ಬಗ್ಗೆ ಬಂದ್ರೆ ಹೂವೇನು ಮಾಡಿರಲ್ಲ ಸರ್. ಅಷ್ಟು ಕಮ್ಮಿ ಬೆಲೆ, ಕಮ್ಮಿ ಅಂದ್ರೆ ಕಮ್ಮಿ ಕೊಡ್ತಾ ಇದೀನಿ ಸರ್. ಸರ್ ಬ್ಯಾಚುಲರ್ಸ್ಗಾಗಿ ಸರ್ ಇದು 6 kg ಮಿಷಿನ್ ಸರ್. ಒಬ್ಬೊಬ್ರು ಸಿಂಗಲ್ ರೂಮ್ ಅಲ್ಲಿ ಇರ್ತಾರೆ, ಒಬ್ಬೊಬ್ರು ಇರ್ತಾರೆ PG ಇರ್ತಾರೆ, ಅವ್ರಿಗೆಲ್ಲ ಸರ್ ಬರೀ ಕೇವಲ 3,500 ಸರ್. ಇನ್ನು 8 kg ಸರ್ ಬಂದು 4,000 ಸರ್. ಇದು 9 kg ಬಂದು 4,500 ಸರ್. 11 kg ಬಂದು ಸರ್ ಕೇವಲ 5,200 ರೂಪಾಯಿ ಸರ್. ಮಾರ್ಕೆಟ್ ಅಲ್ಲೂ ಹೂವೇ ಮಾಡಿರಲ್ಲ ಸರ್ ನೀವು ಅಂತ. ನಮ್ ಲಕ್ಷ್ಮಿಲ್ ಬಂದು ಇಷ್ಟು ಕಮ್ಮಿ ಬೆಲೆಗೆ ಕೊಡ್ತಾ ಇದೀವಿ ಸರ್. ಸರ್ ಮಾರ್ಕೆಟ್ ಅಲ್ಲಿ ಸುಮಾರು ವಾಷಿಂಗ್ ಮಿಷಿನ್ ಸಿಗ್ತೇವೆ, ಸುಮಾರು ವೆರೈಟಿ ವಾಷಿಂಗ್ ಮಿಷಿನ್ ಗಳು ಸಿಗ್ತೇವೆ ಸರ್. ಆದ್ರೆ ಫುಲ್ ಕ್ವಾಲಿಟಿ ಗ್ಯಾರಂಟಿ ಬೇಕು ಅನ್ನೋದಾದ್ರೆ ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಬನ್ನಿ ಸರ್ ನೀವು. ಸರ್ ಆಲ್ ಓವರ್ ಕರ್ನಾಟಕ ನಮ್ಮಲ್ಲಿ ಡೆಲಿವರಿ ಇರುತ್ತೆ ಸರ್. ನೀವು ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಕಾಲ್ ಮಾಡಿದ್ರೆ ಸಾಕು ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಗೆ ಸಿಗ್ತೈತೆ ಸರ್ ನಿಮ್ಗೆ. ಸರ್ ಯಾರು ಬೇಕಾದ್ರೆ ಶಾಪ್ ವಿಸಿಟ್ ಮಾಡಿ ತಗೋಬಹುದು ಸರ್. ನಮ್ ಶಾಪ್ ಅಡ್ರೆಸ್ ಬಂದು ಸರ್ ಬೆಂಗಳೂರು ಗಾರೆಬಾವಿಪಾಳ್ಯ ಎಲೆಕ್ಟ್ರಾನಿಕ್ ಸಿಟಿ ಮೇನ್. ಡೆಲಿವರಿ ಚಾರ್ಜಸ್ ಎಲ್ಲ ಹೇಗಿರುತ್ತೆ ಸರ್? ಸರ್ ಡೆಲಿವರಿ ಚಾರ್ಜಸ್ ಬಂದು ಆಲ್ ಓವರ್ ಕರ್ನಾಟಕ ಒಂದೇ ಪ್ರೈಸ್ ಇರುತ್ತೆ ಸರ್. ಪಾರ್ಸಲ್ ಹೋಗೋವೆಲ್ಲ ಬೆಂಗಳೂರಲ್ಲಿ ಬಂದು ಲೊಕೇಶನ್ ಮೇಲೆ ಡೆಲಿವರಿ ಚಾರ್ಜ್ ತಗೋತೀನಿ ಸರ್. ಲೊಕೇಶನ್ ಕಳಿಸ್ಕೊಟ್ರೆ ಹೋಮ್ ಡೆಲಿವರಿ ಇರುತ್ತೆ ಸರ್ ನಮ್ದು. ಹೋಮ್ ಡೆಲಿವರಿ, ಹೋಮ್ ಸರ್ವಿಸ್ ಎಲ್ಲ ಇರುತ್ತೆ ಸರ್ ನಮ್ದು. ಸರ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್.